ಚಿತ್ರದುರ್ಗ ಪಟ್ಟಣದ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಇಂದು ಅರ್ಥಪೂರ್ಣ ಹಾಗೂ ಸ್ಫೂರ್ತಿದಾಯಕ ಕಾರ್ಯಕ್ರಮ ನಡೆಯಿತು. ಕಾಂಗ್ರೆಸ್ ಯುವ ಮುಖಂಡರಾದ ಅರುಣ್ ಗೋವಿಂದಪ್ಪ ಅವರು ಭಾರತ ರತ್ನ, ಶ್ರೇಷ್ಠ ಎಂಜಿನಿಯರ್ ಹಾಗೂ ರಾಷ್ಟ್ರ ನಿರ್ಮಾಣದ ಮಹಾನ್ ಶಿಲ್ಪಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಪುತ್ಥಳಿಯನ್ನ ಕಾಲೇಜಿಗೆ ಕೊಡುಗೆಯಾಗಿ ನೀಡಿದ್ದು, ಇಂದು ತಮ್ಮ ಅಮೃತ ಹಸ್ತದಿಂದ ಪುತ್ಥಳಿಯನ್ನ ಅನಾವರಣಗೊಳಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು, ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ವಿವಿಧ ಗಣ್ಯರು ಭಾಗವಹಿಸಿ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜೀವನದ ಸಾಧನೆಗಳು, ಶಿಸ್ತು, ಸಮಯ ಪಾಲನೆ ಹಾಗೂ ದೇಶದ ಅಭಿವೃದ್ಧಿಗೆ ಅವರು ನೀಡಿದ ಅಮೂಲ್ಯ ಕೊಡುಗೆಗಳನ್ನು ಸ್ಮರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅರುಣ್ ಗೋವಿಂದಪ್ಪ ಅವರು, ಶಿಕ್ಷಣ ಸಂಸ್ಥೆಗಳಲ್ಲಿ ಮಹನೀಯರ ಆದರ್ಶಗಳು ವಿದ್ಯಾರ್ಥಿಗಳಿಗೆ ಸದಾ ಸ್ಫೂರ್ತಿಯಾಗಬೇಕು ಎಂಬ ಉದ್ದೇಶದಿಂದ ಈ ಪುತ್ಥಳಿಯನ್ನು ಕೊಡುಗೆಯಾಗಿ ನೀಡಲಾಗಿದೆ. ತಾಂತ್ರಿಕ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಆದರ್ಶಗಳನ್ನು ಅನುಸರಿಸಿ ಜ್ಞಾನ, ಕೌಶಲ್ಯ ಮತ್ತು ಶಿಸ್ತಿನೊಂದಿಗೆ ದೇಶದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡಬೇಕು ಎಂದು ಕರೆ ನೀಡಿದರು. ಕಾಲೇಜಿನ ಪ್ರಾಂಶುಪಾಲರು ಮಾತನಾಡಿ, ಮಹನೀಯರ ಸ್ಮರಣೆಯನ್ನ ಶಾಶ್ವತಗೊಳಿಸುವ ಈ ಕಾರ್ಯ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ, ವಿಜ್ಞಾನ ಮನೋಭಾವ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನ ಬೆಳೆಸಲಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳು ಕೂಡ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜೀವನ ಸಾಧನೆಗಳ ಕುರಿತು ಮಾತನಾಡಿ, ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಂಕಲ್ಪ ವ್ಯಕ್ತಪಡಿಸಿದರು. ಒಟ್ಟಾರೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ನಡೆದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುವ ಸಾರ್ಥಕ ಕಾರ್ಯಕ್ರಮವಾಗಿ ಯಶಸ್ವಿಯಾಗಿ ನೆರವೇರಿತು. ಪ್ರಾಚಾರ್ಯರಾದ ರೇಣುಕಾ ಮೇಡಮ್ ಅವರು ತುಂಬ ಉತ್ಸಾಹದಿಂದ ಈ ಒಂದು ಪ್ರತಿಮೆ ಮಾಡಲು ತುಂಬ ದಿನದಿಂದ ಬೇಡಿಕೆ ಇತ್ತು. ಹಾಗಾಗಿ ಅವರ ಒಂದು ಈ ಆಸೆಯನ್ನು ಈ ದಿನ ಈಡೇರಿಸಿದ್ದೇವೆ. ಅವರಿಗೂ ಸಹ ನಮ್ಮ ಸಂಸ್ಥೆ ಪರವಾಗಿ ಹಾಗೂ ಎಲ್ಲ ಸಿಬ್ಬಂದಿ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇವೆ. ಹಾಗೂ ಎಲ್ಲ ಉಪನ್ಯಾಸಕ ವರ್ಗದವರಿಗೂ ಹಾಗೂ ನಮ್ಮ ಕಾಲೇಜಿನ ಎಲ್ಲ ನೌಕರರಿಗೂ ಸಹ ಧನ್ಯವಾದ ಹೇಳ್ತಾ ಈ ಮೂಲಕ ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ನಮ್ಮದು ಟೆಕ್ನಿಕಲ್ ಸಂಸ್ಥೆ ಆಗಿರೋದ್ರಿಂದ, ತಾಂತ್ರಿಕ ಸಂಸ್ಥೆ ಆಗಿರೋದ್ರಿಂದ, ಸೊ ITI ಮತ್ತು ಡಿಪ್ಲೊಮೊ, GTTC ಎಲ್ಲ ಒಂದೇ ಕಡೆ ಬರ್ತಾ ಇದೆ. ಸೊ ಆ್ಯಕ್ಚುಲಿ ಟೆಕ್ನಿಕಲ್ ಕಾಲೇಜ್ ಆಗಿರೋದ್ರಿಂದ ನಮ್ದು ಸರ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಈಸ್ ಅ ಟೆಕ್ನಿಕಲ್ ಮಾಸ್ಟರ್ ಆಫ್ ಇಂಡಿಯಾ. ಸೊ ಅವರು ನೆನಪಿನಾರ್ಥ ನಮ್ಗೆ ಇಡಬೇಕು ಅಂತ ತುಂಬ ಇತ್ತು, ಅದು ನೆರವೇರಿಸಿದ್ದೀವಿ. ಅದಕ್ಕೆ ನಮಗೆ ಬೆಂಬಲವಾಗಿ ನಿಂತಿದ್ದು ಶ್ರೀಯುತ ಅರುಣ್ BG ಸರ್ ಅವರು. ಕೇಳಿದ ತಕ್ಷಣ ಇಮಿಡಿಯೇಟಾಗಿ ಒಪ್ಕೊಂಡ್ರು. ಅವರು ಒಪ್ಕೊಂಡಿದ್ದಕ್ಕೆ ನಾವು ತಕ್ಷಣ ಒಂದು ತಿಂಗಳಲ್ಲೇ ಮಾಡಲಿಕ್ಕೆ ಸಾಧ್ಯ ಆಗಿದ್ದು. ಸೊ ಅವರಿಗೆ ಸಂಸ್ಥೆ ಪರವಾಗಿ ಧನ್ಯವಾದಗಳು. ಜೊತೆಗೆ ಈ ಸಂದರ್ಭದಲ್ಲಿ ಇನ್ನೊಂದು ಹೇಳಬೇಕು, ನಮ್ಮ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂಥ ಶ್ರೀ BG ಗೋವಿಂದಪ್ಪ ಸರ್ ಅವರು ನಿನ್ನೆ ಅನಿರೀಕ್ಷಿತವಾಗಿ ಬಂದು ನಮಗೆ ಕಾಂಪೌಂಡ್, ಅವರು DC ಅವ್ರನ್ನ ಕರ್ಕೊಂಡ್ಬಂದು ಕಾಂಪೌಂಡ್ ಎಲ್ಲ ಮಾಡಿಸ್ಕೊಡ್ತೀನಿ ಅಂದರು. ಅದು ತುಂಬ ಖುಷಿ ವಿಷಯ. ಅದು ಮಕ್ಕಳ ಸೇಫ್ಟಿಗಾಗಲಿ ಅಥವಾ ಇಲ್ಲಿರೋ ಸಿಬ್ಬಂದಿ ಸೇಫ್ಟಿಗಾಗಲಿ ಅದು ತುಂಬ ಖುಷಿಯಾದಂಥ ವಿಷಯ. ಮತ್ತು ಇನ್ನೊಂದು, ನಮಗೆ ಬೇಡಿಕೆ ಕೊಟ್ಟಿದ್ವಿ ನಾವು, ನಮಗೆ ಮೂಲಭೂತ ಸೌಕರ್ಯಗಳು ಬೇಕು ಅಂತೇಳಿ. ಅದು ಸುಮಾರು CSR ಫಂಡ್ಸ್ ಅಡಿ 1,06,00,000ಕ್ಕೆ ಮಾಡಿಸ್ಕೊಡ್ತಾ ಇದ್ದಾರೆ. ಸೊ ಎಲ್ಲ ನಮ್ಮ ಸಂಸ್ಥೆಯ ಸಿಬ್ಬಂದಿ, ವಿದ್ಯಾರ್ಥಿಗಳೆಲ್ಲ ಪರವಾಗಿ ನಮ್ಮ ಜನಪ್ರಿಯ ಶಾಸಕರಾದಂತಹ ಶ್ರೀ BG ಗೋವಿಂದಪ್ಪ ಸರ್ ಅವರಿಗೆ ಎಲ್ಲರೂ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ನಾವೆಲ್ಲ ಚಿರಋಣಿಯಾಗಿದ್ದೀವಿ ಅಂತ ಹೇಳ್ತಾ, ಅವರ ರಾಜಕೀಯ ಭವಿಷ್ಯ ಇನ್ನೂ ಉಜ್ವಲ ಆಗಲಿ, ಅವ್ರಿಗೂ ಕ್ಯಾಬಿನೆಟ್ ಮಿನಿಸ್ಟರ್ ಆಗಲಿ ಅಂತ ಆಶಿಸ್ತಾ, ನಮ್ಮದು ಟೆಕ್ನಿಕಲ್ ಕೋರ್ಸ್ ಆಗಿರೋದ್ರಿಂದ ಅವರು ಕೂಡ ನಮ್ಗೆ ಎಜುಕೇಷನ್ ಮಿನಿಸ್ಟರ್ ಆದರೆ ನಮ್ಗೆ ಇನ್ನೂ ಖುಷಿ, ನಮ್ಮ ಕಡೆಯವ್ರು ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮ ಅರುಣ್ ಸರ್ ಕೂಡ, ಅವರು ಕೂಡ ರಾಜಕೀಯವಾಗಿ ಇನ್ನೂ ತುಂಬ ಬೆಳಿಬೇಕು, ಅವರು ತುಂಬ ಉನ್ನತ ಸ್ಥಾನಕ್ಕೆ ಇರಬೇಕು ಅಂತ. ಸೊ ಇಬ್ಬರು ಗೈಡೆನ್ಸಲ್ಲಿ ನಾವು ಇಲ್ಲೇನು ಮಾಡಿದ್ದೆವೋ ಎಲ್ಲ ಶ್ರೇಯಸ್ಸು ಅಪ್ಪ ಮತ್ತು ಮಗನಿಗೆ ಸೇರಬೇಕು ಅಂತ ಹೇಳ್ತಾ ನಮಗೆ ಇವರು ತುಂಬ ಆತ್ಮೀಯ ಅನ್ನಿಸ್ತಾರೆ. ಆ್ಯಕ್ಚುಲಿ ಅವರು ಗೋವಿಂದಪ್ಪ ಸರ್ ಅವರಿಗೆ ನಮಗೆ ತಂದೆ ಸಮಾನ ಅವರು. ಇವರು ಕೂಡ ನಮ್ಮಲ್ಲಿ ಒಬ್ಬರು ಅಣ್ಣ ತಮ್ಮಗಳ ಥರನೇ ಅನ್ನಿಸ್ತಾರೆ. ಸೊ ಹಾಗಾಗಿ ಆ ಭೇದ ಭಾವ ಇದ್ದ ನಮ್ಮವರನ್ನು ಇಬ್ಬರು ಅನ್ನೋ ಕಿಲಿಗಿಂದಲೇ ನಾವು ನಡೆಸ್ಕೊಂಡ್ಬಂದಿದ್ವಿ. ಸೊ ಇಬ್ಬರಿಗೂ ಕೂಡ ಇನ್ನೊಮ್ಮೆ ಧನ್ಯವಾದಗಳು ಸರ್.